ಇಸ್ರೇಲ್ ಅನ್ನುವ ದೇಶದ ಅಧ್ಯಕ್ಷ ಬೆಂಜಮಿನ್ ನೇತನ್ಯಾಹು ಅನ್ನೋ ಒಬ್ಬ ಮನುಷ್ಯ ಅಮೆರಿಕದ ಅಧ್ಯಕ್ಷ ಟ್ರಂಪ್ ಜೊತೆಗೆ ಸೇರಿ ಇವತ್ತು ಇಡೀ ಜಗತ್ತನ್ನ ಒಂದು ಯುದ್ಧೋನ್ಮಾದಕ್ಕೆ ಶಿಕ್ಷೆ ಹಾಕ್ತಕ್ಕಂಥ ಎಲ್ಲ ಸಾಧ್ಯತೆಗಳು ಕಾಣ್ತಾ ಇದೆ. ಏನು ಮೊನ್ನೆ ಜೂನ್ 13ನೇ ತಾರೀಕು ಅಂದರೆ 7 ದಿನಗಳ ಹಿಂದೆ ಇಸ್ರೇಲ್ ಇರಾನ್ ದೇಶದ ಮೇಲೆ ಕ್ಷಿಪಣಿ ದಾಳಿ ನಡೆಸುತ್ತೆ. ಇರಾನ್ ದೇಶದ ಟಾಪ್ ಮೋಸ್ಟ್ ಸೇನಾ ಅಧಿಕಾರಿಗಳು ಮತ್ತೆ ಅಲ್ಲಿ ಅಣುಶಕ್ತಿ ವಿಜ್ಞಾನಿಗಳು ಹಾಗೇನೆ ಸರ್ಕಾರದ ಉನ್ನತ ಅಧಿಕಾರಿಗಳನ್ನ ಹತ್ಯೆ ಮಾಡಿತು. ಇರಾನ್ ದೇಶದ ನಟಂಜ್ ಅನ್ನೋ ಕಡೆ ಇರತಕ್ಕಂಥ ಒಂದು ಪ್ರಮುಖವಾದ ಅಣುಶಕ್ತಿ ಸ್ಥಾವರದ ಮೇಲೆ ಅದು ಕ್ಷಿಪಣಿ ದಾಳಿ ಮಾಡಿತ್ತು. ಇದರ ನಂತರದಲ್ಲಿ ತಕ್ಷಣದಲ್ಲಿ ಇರಾನ್ ಕೂಡ ಇಸ್ರೇಲ್ನ ರಾಜಧಾನಿ ಟೆಲ್ ಅವೀವ್ ಮೇಲೆ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನ ದಾಳಿ ಮಾಡ್ತಾ ಇದೆ. ಇಸ್ರೇಲ್ ಬಹುಶಃ ಲೆಕ್ಕ ಹಾಕಿದಿರ್ಬೋದು, ಹಿಂದೆ ಒಂದ್ಸರಿ ಅದು ಈಜಿಪ್ಟ್ ಮೇಲೆ ಈ ರೀತಿ ದಾಳಿ ಮಾಡಿದಾಗ, ಇವತ್ತು ಇರಾನ್ ಮೇಲೆ ಯಾವ ರೀತಿ ದಾಳಿ ಮಾಡಿದ್ಯೋ ಅದೇ ರೀತಿ ಈಜಿಪ್ಟ್ ಮೇಲೆ ದಾಳಿ ಮಾಡಿದಾಗ ಈಜಿಪ್ಟ್ ಬಹುಶಃ ಸಂಪೂರ್ಣ ಕುಸಿದೋಗಿತ್ತು. ಅದೇ ರೀತಿ ಇರಾನ್ ಕೂಡ ಕುಸಿದೋಗುತ್ತೆ ಅಂತೇಳಿ ಇರಾನ್ ಭ್ರಮೆ ಇಟ್ಕೊಂಡಿದ್ದಿರ್ಬೋದು, ಆದರೆ ಉಲ್ಟಾ ಆಗಿದೆ. ಇವತ್ತು ಇಸ್ರೇಲ್ ಅಥವಾ ಯಾರು ಕೂಡ ಊಹಿಸದೇ ಇರೋ ರೀತಿನಲ್ಲಿ ಇರಾನ್ ಕೂಡ ಮತ್ತೆ ತಿರುಗಿಸಿ ಹೊಡಿತಾ ಇದೆ. ಬಹುಶಃ ಇಸ್ರೇಲ್ನ ಜನರಿಗೆ ಈ ಥರದ ಒಂದು ಅನುಭವ ಇದು ಮೊದಲನೇದು. ನೀವು ಇಸ್ರೇಲ್ ಇದುವರೆಗೆ ಎದುರಿಸಿದಂತಹ ದೊಡ್ಡ ದಾಳಿಗಳು ಅಂತ ಹೇಳಿದ್ರೆ ಅದು ಈ ಸಣ್ಣ ಪುಟ್ಟ ಹಮಾಸ್ನಂತ ಅಥವಾ ಹಿಜ್ಬುಲ್ಲಾ ಈ ಥರದ ಒಂದು ಪ್ಯಾರಾಮಿಲಿಟರಿ ಟೆರರಿಸ್ಟ್ ಗುಂಪುಗಳಿದ್ದಾವೆ. ಈ ಗುಂಪುಗಳು ಮಾಡ್ತಾ ಇದ್ದಂತಹ ರಾಕೆಟ್ ಲಾಂಚರು ಇಂತಹ ಇದು. ಆದರೆ ದೊಡ್ಡ ದೊಡ್ಡ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳ ದಾಳಿ ಯಾವತ್ತೂ ಕೂಡ ಇಸ್ರೇಲ್ ಮೇಲೆ ಆಗಿರಲಿಲ್ಲ, ಇವತ್ತು ಆಗ್ತಾ ಇದೆ. ಹಾಗಾಗಿ ಇಸ್ರೇಲ್ನ ಜನ ಇವತ್ತು ಒಂದು ರೀತಿ ಆತಂಕ ಭಯಕ್ಕೆ ಒಳಗಾಗಿದ್ದಾರೆ. ಅದೇ ರೀತಿಯಲ್ಲಿ ಇಸ್ರೇಲ್ ಕೂಡ ಇರಾನ್ನಲ್ಲಿ ಮಾಡ್ತಾ ಇರತಕ್ಕಂಥ ದಾಳಿ ಇರ್ಬೋದು, ಅಲ್ಲಿ ಈಗಾಗಲೇ 300 ಜನ ಸತ್ತು ಹೋಗಿದ್ದಾರೆ. ಲಕ್ಷಾಂತರ ಜನ ಅಲ್ಲಿಂದ ಜಾಗವನ್ನು ತೊರೆಯಲಿಕ್ಕೆ ಸಾಮೂಹಿಕವಾಗಿ ವಲಸೆ ಹೋಗುವ ಕೆಲಸ ಮಾಡ್ತಾರೆ. ಯಾಕಂತ ಹೇಳಿದ್ರೆ ಅಮೆರಿಕದ ಟ್ರಂಪ್ ಹೇಳ್ತಾನೆ, ಈ ಕೂಡಲೇ ನೀವೆಲ್ಲ ಕೂಡ ತೆಹರಾನನ್ನ ಪೂರ್ತಿ ತೊರೆದು ಹೋಗ್ಬೇಕು, ಅಂದ್ರೆ ಅಲ್ಲಿ ಯಾವ ಕ್ಷಣದಲ್ಲೂ ಕೂಡ ದಾಳಿ ಆಗ್ಬೋದು, ಅಂದ್ರೆ ಅಮೆರಿಕಕ್ಕೆ ಕೂಡ ದಾಳಿ ಮಾಡಿಸ್ಬೋದು ಅನ್ನೋ ಮಾತನ್ನ ಟ್ರಂಪ್ ಹೇಳಿದ ಮೇಲೆ ಇರಾನಲ್ಲಿ ಕೂಡ ತುಂಬಾ ಆತಂಕ ಭಯದ ವಾತಾವರಣ ಇದೆ. ಆದರೆ ಕಳೆದ ಒಂದು ವಾರದಿಂದ ಪ್ರತಿನಿತ್ಯ ಕೂಡ ಹಗಲು ರಾತ್ರಿ ಅನ್ನದ ಹಾಗೆ ಎರಡೂ ದೇಶಗಳು ಪರಸ್ಪರ ದಾಳಿ ಮಾಡ್ಕೋತಾ ಇದ್ದಾವೆ. ಮಿಸೈಲ್ ಅಟ್ಯಾಕ್ ನಡೀತಾ ಇದೆ. ಯಾವ ಮಟ್ಟಕ್ಕೆ ಅಂತ ಹೇಳಿದ್ರೆ ಇವತ್ತು ಇಸ್ರೇಲ್ ಅಲ್ಲಿ ಒಂದು ಭ್ರಮೆ ಇತ್ತು, ಅಲ್ಲಿ ಈ ಎಲ್ಲ ಕ್ಷಿಪಣಿಗಳನ್ನ ತಡೆಯುವಂತಹ ಒಂದು ತಂತ್ರಜ್ಞಾನ ಇದೆ, ಐರನ್ ಡೋಮ್ ಇದೆ, ರಾಡಾರ್ ವ್ಯವಸ್ಥೆ ಇದೆ, ಹಾಗಾಗಿ ಅದು ಯಾವುದೇ ಒಂದು ಕ್ಷಿಪಣಿನೂ ಕೂಡ ತಡೆದು ಬಿಡುತ್ತೆ, ಅದನ್ನೆಲ್ಲ ಬೀಳಕ್ ಬಿಡೋದಿಲ್ಲ ಅಂತ ಹೇಳಿ. ಆದರೆ ಆ ಒಂದು ನಂಬಿಕೆ ಸುಳ್ಳಾಗಿದೆ. ಅದನ್ನ ಮೀರಿ ಇರಾನಿನ ಕ್ಷಿಪಣಿಗಳು ಇಸ್ರೇಲ್ನಲ್ಲಿ ದಾಳಿ ಮಾಡ್ತಾ ಇದ್ದಾವೆ. ಅಲ್ಲಿ ಈಗಾಗಲೇ ಸುಮಾರು 25 ಜನ ಸತ್ತು ಹೋಗಿದ್ದಾರೆ, ಮತ್ತೆ ಸಾವಿರಾರು ಜನ ತಮ್ಮ ಮನೆ ಮಠಗಳನ್ನ ಕಳ್ಕೊಂಡಿದ್ದಾರೆ. ಇನ್ನೊಂದು ಕಡೆಯಲ್ಲಿ ನಾವು ನೋಡಿದ್ರೆ ಇದೇ ಇಸ್ರೇಲು ಪಕ್ಕದ ಪ್ಯಾಲೆಸ್ತೇನ್ನ ಗಾಜಾದಲ್ಲಿ ಮಾಡ್ತಾ ಇರತಕ್ಕಂತಹ ದಾಳಿ ಏನಿದೆ, ಕಳೆದ 2023 ಅಕ್ಟೋಬರ್ 7ನೇ ತಾರೀಕು ಏನು ಹಮಾಸ್ ಅನ್ನುವ ಒಂದು ಟೆರರಿಸ್ಟ್ ಸಂಘಟನೆ ಇಸ್ರೇಲ್ ಮೇಲೆ ದಾಳಿ ಮಾಡುತ್ತೆ, ಸುಮಾರು 1200 ಜನ ಇಸ್ರೇಲಿ ಜನರನ್ನ ಸಾಯಿಸುತ್ತೆ. ಆ ತಕ್ಷಣದಲ್ಲಿ ಇಸ್ರೇಲ್ ದಾಳಿ ಮಾಡಲಿಕ್ಕೆ ಶುರು ಮಾಡುತ್ತೆ. ಸತತವಾಗಿ 2 ವರ್ಷಗಳ ಕಾಲ ಅಂದ್ರೆ 600ಕ್ಕೂ ಹೆಚ್ಚು ದಿನಗಳು ನಡೆಸಿರತಕ್ಕಂತಹ ಈ ದಾಳಿಯಲ್ಲಿ ಸುಮಾರು 55,000 ಗಾಜಾದ ಪ್ಯಾಲೆಸ್ತೀನಿ ಜನ ಇವತ್ತು ಹತ್ಯೆಯಾಗಿದ್ದಾರೆ. ಅದರಲ್ಲಿ ಬಹಳಷ್ಟು ಜನ ಮಕ್ಕಳು ಮತ್ತು ಮಹಿಳೆಯರು ಕೂಡ ಸಾವಿಗೀಡಾಗಿದ್ದಾರೆ. ಇವತ್ತು ಸುಮಾರು 2 ಲಕ್ಷದಷ್ಟು ಜನ ತಮ್ಮ ಮನೆ ಮಠ ಎಲ್ಲ ಕಳ್ಕೊಂಡಿದ್ದಾರೆ. ಇಸ್ರೇಲ್ ಮಾಡ್ತಾ ಇರತಕ್ಕಂತಹ ಒಂದು ಜನಾಂಗೀಯ ಹತ್ಯೆ ಅಂತ ಹೇಳ್ಬೋದು, ಅಥವಾ ಒಂದು ಜನಾಂಗೀಯ ನರಮೇಧ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಇನ್ನು ಸ್ವಲ್ಪ ದಿನಗಳಲ್ಲೇ ಕನಿಷ್ಠ 4 ಲಕ್ಷ ಜನ ಊಟ ಮಾಡೋದಕ್ಕೆ ಊಟ ಇಲ್ಲದೆ, ಕುಡಿಯೋದಕ್ಕೆ ನೀರಿಲ್ಲದೆ, ಹಸಿವಿನಿಂದ ಸಾಯುವಂತಹ ಒಂದು ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿದೆ. ಇಂತಹ ಒಂದು ದೊಡ್ಡ ಒಂದು ಹ್ಯೂಮ್ಯಾನಿಟೇರಿಯನ್ ಕ್ರೈಸಿಸ್ ನಡೀತಾ ಇರುವಾಗ ಬಹಳಷ್ಟು ದೇಶಗಳು ಇದನ್ನ ಖಂಡಿಸ್ತಾ ಇದ್ದಾವೆ. ದೇಶಗಳ ನಾಗರಿಕರು, ಸಂಘಟನೆಗಳು ಈ ರೀತಿ ಇಸ್ರೇಲ್ ಮಾಡ್ತಾ ಇರೋದು ಅನ್ಯಾಯ, ಇದು ಅಮಾನವೀಯತೆ ಅಂತ ಹೇಳಿ ಅದನ್ನ ಖಂಡಿಸೋ ಕೆಲಸ ಮಾಡ್ತಾ ಇದ್ದಾರೆ. ಇಸ್ರೇಲ್ ಹೇಳ್ತಾ ಇರೋದು ಏನಂತ ಹೇಳಿದ್ರೆ, ನಾನು ಹಮಾಸ್ ಏನಿದೆ ಈ ಹಮಾಸ್ ಅನ್ನ ಟಾರ್ಗೆಟ್ ಮಾಡ್ತಾ ಇದ್ದೀನಿ, ಹಮಾಸ್ ಲೀಡರ್ಗಳನ್ನ ಟಾರ್ಗೆಟ್ ಮಾಡಿ ನಾನು ಹೊಡಿತಾ ಇದ್ದೀನಿ, ಬಾಂಬ್ ದಾಳಿ ಮಾಡ್ತಾ ಇದ್ದೀನಿ ಅಂತ ಹೇಳಿ. ಆದ್ರೆ ಇದು ಹಸಿ ಸುಳ್ಳು. ಯಾಕೆ ಅಂತ ಹೇಳಿದ್ರೆ ಹಮಾಸ್ನ ಕೆಲವು ಸಾವಿರಷ್ಟು ಸಂಖ್ಯೆಯಲ್ಲಿ ಇರ್ಬೋದು, ಆದರೆ ಅದಕ್ಕೆ ಈ ರೀತಿ ಲಕ್ಷಗಟ್ಟಲೆ ಜನರ ಅವರ ಮನೆಗಳ ಮೇಲೆ, ಅವರ ಬಿಲ್ಡಿಂಗ್ಗಳ ಮೇಲೆ ಮತ್ತು ಪ್ರತಿಯೊಂದು ಏನಿವತ್ತು ಗಾಜಾದಲ್ಲಿ ಇರ್ತಕ್ಕಂತಹ
ಯಾವುದೇ ಮೂಲ ಸೌಕರ್ಯಗಳನ್ನು ಕೂಡ ಬಂದ್ ಮಾಡುವಷ್ಟರ ಮಟ್ಟಿಗೆ ಇಸ್ರೇಲ್ ದಾಳಿ ಮಾಡ್ತಾ ಇದೆ. ಒಂದು ಅಂದಾಜಿನ ಪ್ರಕಾರ ಇದುವರೆಗೆ ಕಳೆದ 2 ವರ್ಷದಲ್ಲಿ ಇಸ್ರೇಲ್ ಎಷ್ಟು ದಾಳಿ ಮಾಡಿದೆ ಅಂತ ಹೇಳಿದ್ರೆ ಸುಮಾರು 8 ಅಣ್ವಸ್ತ್ರಗಳು ಅಂದ್ರೆ ಆಟಮಿಕ್ ಬಾಂಬ್ಗಳು ಎಷ್ಟು ದಾಳಿ ಮಾಡ್ಬೋದು ಅಥವಾ ಎಷ್ಟು ಪರಿಣಾಮ ಮಾಡ್ಬೋದು ಅಷ್ಟು ಪರಿಣಾಮವನ್ನ ಇಸ್ರೇಲ್ ಪ್ರತಿನಿತ್ಯ ಸುರಿತಾ ಇರತಕ್ಕಂತಹ TNT ಬಾಂಬ್ಗಳು ಅಲ್ಲಿ ಮಾಡಿದೆ ಅಂತ ಹೇಳಿ. ನಾವಿಲ್ಲಿ ಒಂದು ವಿಷಯವನ್ನ ನೋಡ್ಬೇಕು. ಇಸ್ರೇಲ್ ಏನ್ ಹೇಳ್ತಾ ಇದೆ, ನಾನು ಹಮಾಸನ್ನ ಟಾರ್ಗೆಟ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿ. ಇದು ಹಸಿ ಸುಳ್ಳು. ಯಾಕೆ ಅಂತ ಹೇಳಿದ್ರೆ ಹಮಾಸ್ ದಾಳಿ ಮಾಡೋದಕ್ಕಿಂತ ಮುಂಚೆಗೆ ಅಕ್ಟೋಬರ್ 7ನೇ ತಾರೀಕು 2023ರಿಂದ ಅದಕ್ಕಿಂತ ಮುಂಚೆನೆ ಇಸ್ರೇಲ್ ಸಾಕಷ್ಟು ದಾಳಿಗಳನ್ನು ನಡೆಸಿತ್ತು. ಅದೇ ಗಾಜಾದ ಮೇಲೆ 2021ರಲ್ಲಿ ಗಾಜಾದ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳ ಮೇಲೆ, ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳ ಮೇಲೆ ಬಾಂಬ್ ದಾಳಿಗಳನ್ನು ನಡೆಸಿತ್ತು. ಮೀಡಿಯಾ ಸೆಂಟರ್ಗಳ ಮೇಲೆ ಬಾಂಬ್ ದಾಳಿಗಳನ್ನು ನಡೆಸಿತ್ತು. ಹಾಗಾಗಿ ಇದು ಬಹಳ ಹಿಂದಿನಿಂದ ನಡೀತಾ ಇರ್ತಕ್ಕಂಥದ್ದು. ಇವತ್ತು ನಾವು ಇಸ್ರೇಲಿನ ಒಂದು ಚರಿತ್ರೆಯನ್ನು ನೋಡಿದರೆ, ಯಾವತ್ತು ಅದು 1948ರಲ್ಲಿ ಇಸ್ರೇಲ್ ಸ್ಥಾಪನೆ ಆಯಿತೋ ಆ ಸ್ಥಾಪನೆ ಆಗೋದ್ರಲ್ಲೇನೆ ಅದು ಪ್ಯಾಲೆಸ್ತೇನನ್ನ ನಾಶ ಮಾಡಬೇಕು, ಪ್ಯಾಲೆಸ್ತೀನಿಯರನ್ನ ಸಂಪೂರ್ಣವಾಗಿ ನಿರ್ನಾಮ ಮಾಡಿ ಅಥವಾ ಅವರನ್ನ ಆ ಜಾಗದಿಂದ ಓಡಿಸಿ ಸಂಪೂರ್ಣ ತಾನು ಅದನ್ನ ಆಕ್ಯುಪೈ ಮಾಡಬೇಕು ಅನ್ನುವ ಒಂದು ಉದ್ದೇಶವನ್ನ ಇಸ್ರೇಲ್ ಇಟ್ಕೊಂಡಿರ್ತಕ್ಕಂಥದ್ದು ಸ್ಪಷ್ಟ. ಸ್ನೇಹಿತರೆ, ನಿಮ್ಗೆ ಬಹುಶಃ ಗೊತ್ತಿರ್ಲಿಕ್ಕಿಲ್ಲ, ಇಸ್ರೇಲ್ ಸ್ಥಾಪನೆ ಆಗುವಾಗ ಅಂದ್ರೆ 1948ಅಲ್ಲಿ ಅದು ಅದರ ಮೊದಲ ಅಧ್ಯಕ್ಷ ಗುರಿಯನ್ ಅಂತ ಹೇಳಿ ಆ ವ್ಯಕ್ತಿ ಸ್ಥಾಪನೆ ಮಾಡ್ತಕ್ಕಂಥ ಏನು ಇಸ್ರೇಲಿನ ಸೇನೆ ಏನಿದೆ, IDF ಅಂತ ಹೇಳ್ತೀವಿ, ಇಸ್ರೇಲ್ ಡಿಫೆನ್ಸ್ ಫೋರ್ಸ್ ಅಂತೇಳಿ, ಈ ಸೇನೆಯನ್ನ ರೂಪಿಸಿದ್ದು ಅದಕ್ಕೆ ಹಿಂದೆ ಇದ್ದಂತಹ ಜಿಯೋನಿಸ್ಟ್ ಅಂದ್ರೆ ಈ ಯಹೂದಿ ದುರಭಿಮಾನಿ ಸಂಘಟನೆಗಳೇನಿತ್ತು ಅದರಲ್ಲೂ ಕೂಡ ಈ ಜಿಯೋನಿಸ್ಟ್ ಟೆರರಿಸ್ಟ್ ಸಂಘಟನೆಗಳು, ಭಯೋತ್ಪಾದಕ ಸಂಘಟನೆಗಳು, 2ನೇ ಮಹಾಯುದ್ಧದಲ್ಲಾಗ್ಲೇನೆ ಭಯೋತ್ಪಾದನಾ ಕೃತ್ಯಗಳನ್ನು ನಡೆಸ್ತಾ ಇದ್ದಂತಹ ಪ್ರಮುಖವಾದಂತಹ 3 ಸಂಘಟನೆಗಳು. ಒಂದು ಹಗನ ಅಂತೇಳಿ, ಮತ್ತೊಂದು ಇರ್ಗುನ್, ಇನ್ನೊಂದು ಲೇಹ್ ಅಥವಾ ಸ್ಟರ್ನ್ ಗ್ಯಾಂಗ್ ಅಂತ ಕರೀತಾರೆ. ಈ 3 ಟೆರರಿಸ್ಟ್ ಸಂಘಟನೆಗಳು ಸಾಕಷ್ಟು ಭಯೋತ್ಪಾದಕ ಕೃತ್ಯಗಳನ್ನು ಮಾಡಿದ್ವು. ಈ 1948ಅಲ್ಲಿ ಯಾವಾಗ ಒಂದು ಪ್ಯಾಲೆಸ್ತೇನ್ ವಾರ್ ನಡೆಯುತ್ತೆ ಆ ಸಂದರ್ಭದಲ್ಲಿ ಈ ಹಗನ ಅಂತ ಒಂದು ಗುಂಪು ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಈ ಪ್ಯಾಲೆಸ್ತೇನಿಯರನ್ನ ಸಂಪೂರ್ಣವಾಗಿ ಸಮೂಹ ನಾಶ ಮಾಡೋದಕ್ಕೆ ಎಲ್ಲೆಲ್ಲಿ ಪ್ಯಾಲೆಸ್ತೇನಿಯರ್ ಇರ್ತಾರೆ ಅಲ್ಲಿ ಬಾವಿಗಳಲ್ಲಿ ಏನು ಟೈಫಾಯ್ಡ್ ಬ್ಯಾಕ್ಟೀರಿಯಾಗಳನ್ನು ಹಾಕಿ ಜನರನ್ನ ಸಾಯಿಸುವಂತಹ ಕೆಲಸವನ್ನು ಮಾಡುತ್ತೆ. ಅಂದ್ರೆ ಬಯೋಲಾಜಿಕಲ್ ವಾರ್ಫೇರ್ ಅನ್ನ ಅವತ್ತು ಈ ಹಗನ ಅನ್ನೋ ಟೆರರಿಸ್ಟ್ ಸಂಘಟನೆ ಮಾಡಿರುತ್ತೆ. ನಂತರದಲ್ಲಿ ಇಸ್ರೇಲಿನ ಒಂದು ದೇಶ ಸ್ಥಾಪನೆ ಆಗುವಾಗ ಇದೇ ಈ 3 ಸಂಘಟನೆಗಳು ಅಂದ್ರೆ ಭಯೋತ್ಪಾದಕ ಸಂಘಟನೆಗಳು ಸೇರಿಸಿ, ಅದರಲ್ಲಿದ್ದವರನ್ನೇ ಸೇರಿಸಿ ಇಸ್ರೇಲಿನ ಒಂದು ಸೈನ್ಯ ಆಗುತ್ತೆ. ಅಂದ್ರೆ ಇದು ಏನನ್ನು ನಮಗೆ ಸ್ಪಷ್ಟಪಡಿಸುತ್ತೆ ಅಂತ ಹೇಳಿದ್ರೆ, ಇಸ್ರೇಲ್ ಸ್ಥಾಪನೆ ಆಗುವಾಗ್ಲೇನೆ ಇಸ್ರೇಲಿನ ಒಂದು ರಚನೆ ಒಳಗಡೆನೆ ಈ ಪ್ಯಾಲೆಸ್ತೇನ್ ವಿರೋಧಿಯಾದಂತಹ ಮತ್ತೆ ಪ್ಯಾಲೆಸ್ತೇನನ್ನ ಸಂಪೂರ್ಣವಾಗಿ ಜನಾಂಗೀಯವಾಗಿ ನಿರ್ಮೂಲನೆ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇರೋದು ನಮಗೆ ಕಾಣುತ್ತೆ. ಅದಕ್ಕೆ ಈ ಜಿಯೋನಿಸ್ಟ್ಗಳು ಅವ್ರದೇ ಆದಂತಹ ಕಥೆಗಳನ್ನ ಹುಟ್ಟಾಕ್ತಾರೆ. ಇದು ನಮ್ದು ಮೂಲಃ ನಮ್ಮ ನೆಲೆ, ಇದನ್ನ ಆಮೇಲೆ ಬಂದು ಇನ್ಯಾರೋ ಆಕ್ಯುಪೈ ಮಾಡ್ಕೊಂಡ್ರು ಅನ್ನೋ ಒಂದು ಕಥೆಗಳನ್ನ, ಪುರಾಣ ಕಥೆಗಳನ್ನ ಅವರು ನಂಬ್ಕೊಂಡಿದ್ದಾರೆ. ಆದ್ರೆ ವಾಸ್ತವದಲ್ಲಿ ನೋಡಿದಾಗ ಇಸ್ರೇಲ್ ಅಥವಾ ಇಸ್ರೇಲ್ ಪ್ಯಾಲೆಸ್ತೇನ್ ಏನು ಈ ಭೂಭಾಗ ಇದೆ, ಈ ಭೂಭಾಗ ಇತಿಹಾಸ ಕಾಲದಿಂದಲೂ ಕೂಡ ಹಲವಾರು ಸಮೂಹಗಳು ಬದುಕಿದ್ದಂತಹ ಜಾಗ. ಅಲ್ಲಿ ಬೇರೆ ಬೇರೆ ಆಡಳಿತಗಳು ಬದಲಾದ ಹಾಗೆ ಬೇರೆ ಬೇರೆ ಧರ್ಮಗಳು ಅಲ್ಲಿ ಬಂದಿದ್ದಾವೆ. ಬಹಳ ಮುಖ್ಯವಾಗಿ ಇವತ್ತು ಜೆರುಸಲೇಮ್ ಏನಿದೆ ಅದು ಯಹೂದಿಗಳಿಗೂ, ಕ್ರೈಸ್ತರಿಗೂ ಮತ್ತು ಮುಸ್ಲಿಮರಿಗೂ 3 ಧರ್ಮಗಳಿಗೂ ಕೂಡ ಒಂದು ರೀತಿಯ ಪವಿತ್ರವಾದಂತಹ ಜಾಗ. ಆದರೆ ನಮಗೇ ಸೇರಬೇಕು, ಮತ್ತೊಬ್ಬರು ಇರಬಾರ್ದು ಅನ್ನೋ ಒಂದು ಮನಸ್ಥಿತಿ ಇವತ್ತು ದ್ವೇಷಕ್ಕೆ, ಯುದ್ಧಕ್ಕೆ, ಹಿಂಸೆಗೆ ಕಾರಣವಾಗಿದೆ ಅನ್ನೋದನ್ನ ನಾವು ನೋಡ್ಬೇಕಾಗಿದೆ. ಈ ಇಸ್ರೇಲ್ ಸ್ಥಾಪನೆ ಆದ ನಂತರದಲ್ಲಿ ಮುಂದೆ ಈ ರೀತಿಯಾಗಿ ಅದು ಸಾಕಷ್ಟು ವ್ಯವಸ್ಥಿತವಾಗಿ ಅಕ್ರಮವಾಗಿ ಇಸ್ರೇಲ್ನ ಒಂದು ಜಾಗದಲ್ಲಿ, ಭೂಭಾಗದಲ್ಲಿ ಅಥವಾ ಪ್ಯಾಲೆಸ್ತೇನಿಯರ್ ಇದ್ದಂತಹ ಜಾಗದಲ್ಲಿ ಅವರನ್ನ ಓಡಿಸಿ, ಅವರನ್ನ ಹೊರಗಡೆ ದಬ್ಬಿ ಲಕ್ಷಾಂತರ ಯಹೂದಿಗಳನ್ನ ಅಲ್ಲಿ ಕರ್ಕೊಂಡು ಬರುವಂತಹ ಅಕ್ರಮ ವಲಸೆಗಳನ್ನ ಅಥವಾ ಅಕ್ರಮವಾಗಿ ಅಲ್ಲಿ ಆಕ್ಯುಪೈ ಮಾಡ್ಕೊಳ್ಳುವಂತಹ ದೊಡ್ಡ ದೊಡ್ಡ ಆಂದೋಲನ ಅಭಿಯಾನಗಳನ್ನ ಇಸ್ರೇಲ್ ನಡೆಸುತ್ತೆ. ಅಂತಹ ಕೆಲಸದಲ್ಲಿ ಇದೇ ಈ ಟೆರರಿಸ್ಟ್ ಸಂಘಟನೆಗಳು ಕೆಲಸ ಮಾಡ್ತವೆ. ಆನಂತರ ಇಸ್ರೇಲಿನ ಆರ್ಮಿ ಏನಿದೆ IDF ಅದು ಕೆಲಸ ಮಾಡುತ್ತೆ. ಇದರ ಮೂಲಕ ಬಹಳ ವ್ಯವಸ್ಥಿತವಾಗಿ ಪ್ಯಾಲೆಸ್ತೇನಿಯರನ್ನ ಬಹುಶಃ 1950ರ ಒಳಗಡೆ ಹೆಚ್ಚು ಕಡಿಮೆ 6 ರಿಂದ 7 ಲಕ್ಷ ಪ್ಯಾಲೆಸ್ತೇನಿಯರನ್ನ ಅಲ್ಲಿಂದ
ಜಾಗ ಖಾಲಿ ಮಾಡಿಸುವಂಥ ಕೆಲಸವನ್ನು ಇಸ್ರೇಲ್ ಮಾಡಿತ್ತು. ಆನಂತರದಲ್ಲಿ 1967ರಲ್ಲಿ ಏನು ಅರಬ್ ಇಸ್ರೇಲ್ ಯುದ್ಧ ನಡೀತದೆ, ಈಜಿಪ್ಟ್ ಅಥವಾ ಜೋರ್ಡಾನ್ ಈ ರೀತಿ ಬೇರೆ ಬೇರೆ ದೇಶಗಳು ಇದರಲ್ಲಿ ಅನಿವಾರ್ಯವಾಗಿ ಭಾಗವಹಿಸೋ ಪರಿಸ್ಥಿತಿ ಬರುತ್ತೆ. ಯಾಕಂತ ಹೇಳಿದ್ರೆ ಯಾವಾಗ ಇಸ್ರೇಲು ಪ್ಯಾಲೆಸ್ತೀನನ್ನ ದಬ್ಬುವ ಕೆಲಸ ಮಾಡುತ್ತೆ, ಅದನ್ನ ನಿಲ್ಲಿಸಬೇಕು ಅಂತ ಹೇಳಿ ಅರಬ್ ದೇಶಗಳು ಒಟ್ಟಾಗ್ತವೆ. ಆದರೆ ಅರಬ್ ದೇಶಗಳಿಗೆ ಕೂಡ ಅವತ್ತು ಹಿಂದೇಟಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಆರಂಭದಿಂದಲೂ ಕೂಡ ಈ ಇಸ್ರೇಲ್ನ ಬೆಂಬಲಕ್ಕೆ ನಿಲ್ಲುವಂಥದ್ದು ಅಮೆರಿಕ ಮೊದಲಿಂದನೂ ಕೂಡ ಇಸ್ರೇಲ್ ಜೊತೆಗೆ ಇದೆ ಮತ್ತು ಇಸ್ರೇಲ್ಗೆ ಎಲ್ಲ ರೀತಿಯ ಸೈನಿಕವಾದ ಸಹಕಾರಗಳನ್ನು ಮಾಡ್ತಾ ಇದೆ. ಇದರಿಂದ ಅಮೆರಿಕಕ್ಕೆ ಕೂಡ ಲಾಭ ಇದೆ. ಇವತ್ತು ಏನು ಇಸ್ರೇಲ್ ಇಷ್ಟು ದೊಡ್ಡ ಮಟ್ಟದಲ್ಲಿ ಒಂದು ಮಿಲಿಟರಿಯನ್ನ ಆಧುನಿಕ ಶಸ್ತ್ರಾಸ್ತ್ರಗಳನ್ನ ಇಟ್ಕೊಂಡಿದೆ, ಇದರಲ್ಲಿ ದೊಡ್ಡ ಪಾಲಿರ್ತಕ್ಕಂಥದ್ದು ಅಮೆರಿಕದ್ದು. ಇಸ್ರೇಲ್ ಇಟ್ಟಿರ್ತಕ್ಕಂಥ ಒಂದೊಂದು ಕ್ಷಿಪಣಿಯ ಅಥವಾ ವಾರ್ ಪ್ಲೇನ್ಗಳೇನಿದಾವೆ, ಯುದ್ಧ ವಿಮಾನಗಳಿಗೆ ಲಕ್ಷಾಂತರ ಡಾಲರ್ಗಳಾಗ್ತವೆ. ಇವೆಲ್ಲವನ್ನು ಕೂಡ ಅಮೆರಿಕ ಒದಗಿಸ್ತಾ ಇದೆ. ಈ 67ರ ಯುದ್ಧದಲ್ಲಿ ಕೂಡ ಆವಾಗ ಯಾವ ರೀತಿಯಲ್ಲಿ ಇಸ್ರೇಲ್ನ ಉದ್ದೇಶ ಇತ್ತು ಅನ್ನೋದು ಸಂಬಂಧಪಟ್ಟ ಹಾಗೆ ಕೆಲವು ದಾಖಲೆಗಳು ಕೂಡ ಇದೆ. ಹರಡ್ಜ್ ಅನ್ನುವ ಒಂದು ಪತ್ರಿಕೆ, ಒಂದು ಮೀಡಿಯಾ ಒಂದು ತನಿಖಾ ವರದಿಯನ್ನ ಮಾಡಿ ಇದನ್ನ ಬಯಲಿಗೆಳೆದಿದೆ. ಅದರಲ್ಲಿ ಅಧಿಕೃತವಾದ ದಾಖಲೆಗಳು ಏನು ಹೇಳ್ತವೆ ಅಂತ ಹೇಳಿದ್ರೆ, ಅವತ್ತಿನ ರಕ್ಷಣಾ ಮಂತ್ರಿ ಮೋಶೆ ದಯಾನ್ ಅವನು ಯಾವ ರೀತಿಯಲ್ಲಿ ನಾವು ಈ ಪ್ಯಾಲೆಸ್ತೀನನ ವೆಸ್ಟ್ ಬ್ಯಾಂಕ್ ಮತ್ತೆ ಗಾಜಾದಿಂದ ಅಲ್ಲಿನ ಎಲ್ಲ ಜನರನ್ನು ಕೂಡ ಹೊರಗಡೆ ಜೋರ್ಡಾನ್ಗೆ ದಬ್ಬಬೇಕು, ಅವರನ್ನ ಬಲವಂತವಾಗಿ ಯಾರು ಇಲ್ಲದ ಹಾಗೆ ಅವರನ್ನ ಹೊರಗಡೆ ಓಡಿಸಬೇಕು ಅನ್ನೋ ಒಂದು ಪ್ಲಾನ್ ಅನ್ನ, ಒಂದು ಸಲಹೆಯನ್ನ ನೀಡಿದ್ರ ಬಗ್ಗೆ ಇವತ್ತು ದಾಖಲೆಗಳಿದಾವೆ. ಸೊ ಈ ಕಾರಣಕ್ಕಾಗಿ ಇಸ್ರೇಲ್ ಹೇಳೋ ರೀತಿಯಲ್ಲಿ ಅಲ್ಲೇನೋ ಹಮಾಸ್ ಇದೆ ಅದಕ್ಕೋಸ್ಕರ ನಾನು ಯುದ್ಧ ಮಾಡ್ತೀನಿ, ಇದೆಲ್ಲ ಸುಳ್ಳು. ವಾಸ್ತವದಲ್ಲಿ ಇಸ್ರೇಲ್ಗೆ ಒಂದು ಅಜೆಂಡಾನೇ ಇದೆ. ಈ ಅಜೆಂಡಾ ಏನಂತ ಹೇಳಿದ್ರೆ ಪ್ಯಾಲೆಸ್ತೀನಿ ಜನರನ್ನ ಅಥವಾ ಪ್ಯಾಲೆಸ್ತೀನಿ ಜನಾಂಗವನ್ನ ಸಂಪೂರ್ಣವಾಗಿ ನಾಶ ಮಾಡಿ ತಾನು ಇಡೀ ಪ್ಯಾಲೆಸ್ತೀನ್ ಮತ್ತು ಇಸ್ರೇಲ್ ಅನ್ನ ಆಕ್ರಮಿಸ್ಕೋಬೇಕು ಅನ್ನುವಂಥದ್ದು. ಆದರೆ ಇದಕ್ಕೆ ಪ್ಯಾಲೆಸ್ತೀನಿಯರು ಬಿಡ್ತಾ ಇಲ್ಲ. ಅವರು ಮೊದಲು ಬೇರೆ ಬೇರೆ ರೀತಿಯಲ್ಲಿ ಪ್ರತಿರೋಧವನ್ನ ತೋರಿದ್ರು. ನಿಮ್ಗೆಲ್ಲ ಕೇಳಿರ್ಬೋದು, ಯಾಸೇರ್ ಅರಾಫತ್ ಅಂತ ಹೇಳಿ ಪ್ಯಾಲೆಸ್ತೀನ್ ಲಿಬರೇಷನ್ ಆರ್ಮಿ ಅಂತ ಕಟ್ಕೊಂಡು ಇಡೀ ಒಂದು ಜಗತ್ ಪ್ರಸಿದ್ಧ ಅಂದ್ರೆ ಶಾಂತಿಯುತವಾದ ರೀತಿಯಲ್ಲೇ ಒಂದು ಡಿಪ್ಲೊಮೆಸಿಯನ್ನ ನಡೆಸ್ತಾರೆ. ಹಾಗಾಗಿ ಬಹಳ ಅವರು ದೊಡ್ಡ ಜನಪ್ರಿಯತೆಯನ್ನು ಕೂಡ ಪಡ್ಕೋತಾರೆ. ಆದರೆ ಅವತ್ತು ಇಸ್ರೇಲು ಅಂತಹ ಯಾಸೇರ್ ಅರಾಫತ್ನ ವಿರುದ್ಧವಾಗಿ, ಅವನ ಒಂದು ಸಂಘಟನೆಯ ವಿರುದ್ಧವಾಗಿ ಇದೇ ಹಮಾಸ್ ಅನ್ನ ಬೆಂಬಲಿಸುತ್ತೆ. ಇದೇ ಹಮಾಸ್ಗೆ ಹಣ ಕೊಡುತ್ತೆ ಮತ್ತು ಶಸ್ತ್ರಾಸ್ತ್ರಗಳನ್ನ ಕೊಟ್ಟು ಇಸ್ರೇಲ್ನ ಮಿಲಿಟರಿ ಸಪೋರ್ಟ್ ಮಾಡಿ ಅವತ್ತು ಹಮಾಸ್ನ ಬೆಂಬಲಿಸುತ್ತೆ. ಆ ನಂತರದಲ್ಲಿ ಯಾಸೇರ್ ಅರಾಫತ್ ಸತ್ತೋದ ನಂತರದಲ್ಲಿ ಹಮಾಸ್ ಆ ಒಂದು ಜಾಗವನ್ನ ಪಡ್ಕೊಳ್ಳುತ್ತೆ ಮತ್ತು ಅಲ್ಲಿನ ಪ್ಯಾಲೆಸ್ತೀನಿ ಜನರ ಒಂದು ಬೆಂಬಲವನ್ನ ಪಡ್ಕೊಳ್ಳುತ್ತೆ. ಈ ಮಧ್ಯೆ ಇವತ್ತು ಹಮಾಸ್ ಮಾತ್ರವೇ ಪ್ಯಾಲೆಸ್ತೀನಲ್ಲಿ ದೊಡ್ಡ ಶಕ್ತಿಯಾಗಿ ಉಳ್ಕೊಂಡಿದೆ. ಹಾಗಾಗಿ ಇಸ್ರೇಲ್ ಅದರ ವಿರುದ್ಧವಾಗಿ ದಾಳಿ ನಡೆಸ್ತಾ ಇದೆ. ಇವತ್ತು ಇನ್ನೊಂದು ಕಡೆಯಲ್ಲಿ ಈ ಅಮೆರಿಕ ಸೇರಿದ ಹಾಗೆ ದೊಡ್ಡ ದೊಡ್ಡ ಪಶ್ಚಿಮ ದೇಶಗಳು, G7 ದೇಶಗಳು ಇಸ್ರೇಲ್ ಜೊತೆಗೆ ನಿಂತಿದ್ದಾವೆ. ಯಾಕೆ ಇವು ಇಸ್ರೇಲ್ ಜೊತೆಗೆ ನಿಂತಿದ್ದಾವೆ ಅನ್ನೋದನ್ನ ನೋಡಿದಾಗ ಇದು ಸ್ಪಷ್ಟವಾಗಿ ಒಂದು ಆರ್ಥಿಕ ಹಿತಾಸಕ್ತಿ. ಇವತ್ತು ಅರಬ್ ರಾಷ್ಟ್ರಗಳ ಮೇಲೆ ಏನು ಅರಬ್ ರಾಷ್ಟ್ರಗಳಲ್ಲಿ ದೊಡ್ಡ ಮಟ್ಟದ ತೈಲ ಬಿಸ್ನೆಸ್ ನಡೀತದೆ, ತೈಲವನ್ನ ತೆಗಿತಕ್ಕಂಥದ್ದಾಗ್ಲಿ, ಸಂಸ್ಕರಣೆ ಮಾಡುವಂಥದ್ದು ಮತ್ತು ಜಗತ್ತಿನ ಬೇರೆ ಬೇರೆ ದೇಶಗಳಿಗೆ ಅದನ್ನ ಪೂರೈಕೆ ಮಾಡುವ ಎಲ್ಲ ಈ ಒಂದು ಬಿಸ್ನೆಸ್ ಅನ್ನ, ಈ ವ್ಯವಹಾರನ ನಿಯಂತ್ರಣ ಮಾಡ್ತಾ ಇರ್ತಕ್ಕಂಥದ್ದು ಈ ಶ್ರೀಮಂತ ದೇಶಗಳ ಅಮೆರಿಕ, ಫ್ರಾನ್ಸ್, ಇಟಲಿ, UK ಈ ಒಂದು ದೇಶಗಳ ದೊಡ್ಡ ದೊಡ್ಡ ಕಂಪನಿಗಳು. ಇರಾನ್ನಲ್ಲಿ ಇವಕ್ಕೆ ಜಾಗ ಇಲ್ಲ. ಇರಾನ್ ಸಂಪೂರ್ಣ ಆಯಿಲ್ ಇಂಡಸ್ಟ್ರಿಯನ್ನ ನ್ಯಾಷನಲೈಸ್ ಮಾಡಿದೆ. ಅಲ್ಲಿ ಸರ್ಕಾರದ ಒಂದು ಕಂಪನಿಗಳೇ ಅಲ್ಲಿ ಈ ಕೆಲಸ ಮಾಡ್ತಿದ್ದಾವೆ. ಹಾಗಾಗಿ ಇವತ್ತು ಇಂತಹ ಯಾರು ತಮಗೆ ಸಹಕಾರ ಮಾಡ್ತಾ ಇಲ್ವೋ, ಯಾರು ಈ ಶ್ರೀಮಂತ ದೇಶಗಳಿಗೆ ಸಹಕಾರ ಮಾಡ್ತಾ ಇಲ್ವೋ ಅಂಥವನ್ನ ಸದೆಬಡಿಬೇಕು ಮತ್ತು ತಾವು ಹೇಳಿದಾಗೆ ಕೇಳುವಂತಹ ಪಪೆಟ್ಗಳು ಅಥವಾ ಕೈ ಬೊಂಬೆಗಳು ಇರಬೇಕು ಅಲ್ಲಿ ಅನ್ನೋದು ಎಲ್ಲ ಶ್ರೀಮಂತ ದೇಶಗಳ ಒಂದು ಆಕಾಂಕ್ಷೆ, ಆಸೆ. ಅದಕ್ಕೆ ಯಾರು ವಿರೋಧಿಸ್ತಾರೆ, ಯಾರು ಅವ್ರು ಹೇಳಿದಾಗ ಕೇಳೋದಿಲ್ಲ, ಅವರನ್ನ ಶತ್ರುಗಳಾಗಿ ಬಿಂಬಿಸಕ್ಕಂಥದ್ದು. ಅದೇ ಕಾರಣಕ್ಕೆ ಇವತ್ತು ಇರಾನ್ನಲ್ಲಿ ಸಮೂಹ ನಾಶಕ ಅಣ್ವಸ್ತ್ರಗಳಿದ್ದಾವೆ ಅಥವಾ ಅಲ್ಲಿ ನ್ಯೂಕ್ಲಿಯರ್ ಟೆಸ್ಟಿಂಗ್ ನಡೀತಾ ಇದೆ ಅಥವಾ ನ್ಯೂಕ್ಲಿಯರ್ ವೆಪನ್ಗಳಿದ್ದಾವೆ ಅನ್ನೋ ಒಂದು ನೆಪವನ್ನ ಹೇಳಿ ಹಲವಾರು ವರ್ಷಗಳಿಂದ ಇರಾನ್ ಮೇಲೆ ಆರ್ಥಿಕ ದಿಗ್ಬಂಧನವನ್ನ ಕೂಡ ಈ ಶ್ರೀಮಂತ ದೇಶಗಳು ಹೇರಿರುವುದನ್ನು ನಾವು ನೋಡ್ತೀವಿ. ಹಾಗಾದ್ರೆ ಇವತ್ತು ಅಣ್ವಸ್ತ್ರಗಳ ವಿಷಯದಲ್ಲಿ ಬಂದಾಗ ನಾವು ಹಿಂದೆ ಇರಾಕ್ ಮೇಲೆ ಕೂಡ ಇದೇ ರೀತಿಯ ಒಂದು ಆಪಾದನೆಯನ್ನ ಮಾಡಿ ಸದ್ದಾಂ ಹುಸೇನನ್ನ ದೊಡ್ಡ ವಿಲನ್ ಆಗಿ ಮಾಡಿದ್ರು. ಆದರೆ ಸದ್ದಾಂ ಹುಸೇನನ್ನ ಹತ್ಯೆ ಮಾಡಿದ ಮೇಲೆ ಅಲ್ಲಿ ಎಷ್ಟು ಏನು ಅಣ್ವಸ್ತ್ರಗಳನ್ನ ಇವರು ತೆಗೆದ್ರು ಅಂತ ನೋಡಿದ್ರೆ ಏನೂ ಇಲ್ಲ. ಇರಾನ್ ಹೇಳ್ತಾ ಇದೆ ಮೊದಲಿನ ಕೂಡ, ನಾನು ಅಣು ಶಕ್ತಿಯನ್ನ
ಅಭಿವೃದ್ಧಿ ಕೆಲಸಗಳಿಗೋಸ್ಕರ ನಾನು ಅಣುಶಕ್ತಿಯನ್ನ ಬೆಳೆಸ್ತಾ ಇದ್ದೀನಿ, ಯುರೇನಿಯಂ ಎನ್ರಿಚ್ಮೆಂಟ್ ಅನ್ನ ಮಾಡ್ತಾ ಇದ್ದೀನಿ ಹೊರತು ಅಣ್ವಸ್ತ್ರಗಳನ್ನ ನಾನು ಇಟ್ಕೊಂಡಿಲ್ಲ ಅಥವಾ ಬೆಳೆಸ್ತಾ ಇಲ್ಲ ಅಂತ ಹೇಳಿ. ಆದ್ರೆ ನಾವೊಂದು ಅರ್ಥ ಮಾಡ್ಕೋಬೇಕು, ಇವತ್ತು ಅಮೆರಿಕದ ಹತ್ರ ಸಾವಿರಾರು ಅಣ್ವಸ್ತ್ರಗಳಿದ್ದಾವೆ, ಇಸ್ರೇಲ್ ಹತ್ರ ಸುಮಾರು 300 ಅಣುಬಾಂಬ್ಗಳಿದ್ದಾವೆ. ಇಡೀ ಪ್ರಪಂಚದಲ್ಲಿ ಇರ್ತಕ್ಕಂತಹ ಅಣುಬಾಂಬ್ಗಳ ಪೈಕಿ 50% ಅರ್ಧಕ್ಕರ್ಧ ಇರತಕ್ಕಂಥದ್ದು ಅಮೆರಿಕ ಮತ್ತೆ ಇಸ್ರೇಲ್ ಹತ್ರ. ಈ ಒಂದು ದೇಶಗಳು ಸ್ವತಃ ಅಣುಬಾಂಬ್ಗಳನ್ನು ಇಟ್ಕೊಂಡು ಇಡೀ ಜಗತ್ತನ್ನ ಎದುರಿಸ್ತಾ ಇರಬೇಕಾದ್ರೆ ಇರಾನ್ ಅಂತ ದೇಶಕ್ಕೆ ಅದು ಒಂದು ಸಾರ್ವಭೌಮ ದೇಶ. ನಮ್ಮ ಇಂಡಿಯಾ ಹೇಗೋ ಅದೇ ರೀತಿ ಇರಾನ್, ಇಂಥ ಒಂದು ಇರಾನ್ ದೇಶಕ್ಕೆ ಕೂಡ ಒಂದು ಸಾರ್ವಭೌಮತೆ ಇರುತ್ತೆ. ಅದು ಕೂಡ ತನ್ನ ರಕ್ಷಣೆ ಭದ್ರತೆ ಬಂದಾಗ ಅದು ಯಾವ ರೀತಿ ಆಯುಧಗಳನ್ನು ಇಟ್ಕೋಬೇಕು ಇರಬಾರ್ದು ಅನ್ನೋದನ್ನ ತೀರ್ಮಾನ ಮಾಡೋ ಎಲ್ಲ ಹಕ್ಕಿರುತ್ತೆ. ಅದನ್ನ ಕೇಳೋದಕ್ಕೆ ಅಮೆರಿಕ ಯಾರು ಅಥವಾ ಇಸ್ರೇಲ್ ಯಾರು? ಇದು ತುಂಬಾ ಕಾಮನ್ ಸೆನ್ಸ್ ವಿಷಯ. ಆದ್ರೆ ಇದ್ಯಾವುದು ಕೂಡ ಈ ಶ್ರೀಮಂತ ದೇಶಗಳಿಗೆ ಬೇಕಾಗಿಲ್ಲ. ಅವ್ರು ಹೇಳಿದ್ದೇ ಕೇಳಬೇಕು ಅಂತಕ್ಕಂಥದ್ದು, ಆ ರೀತಿಯ ಒಂದು ಗೂಂಡಾಗಿರಿಯನ್ನ ಈ ಅಮೆರಿಕ ಮತ್ತೆ ಇಸ್ರೇಲ್ ಸೇರಿ ಇಲ್ಲಿ ನಡೆಸ್ತಾ ಇದ್ದಾವೆ. ಈ ಒಂದು ಯುದ್ಧ ನಡೀತಾ ಇದ್ದ ಹಾಗೆ ಮೊನ್ನೆ ಅಮೆರಿಕದ ಅಧ್ಯಕ್ಷ ಟ್ರಂಪ್ ಹೇಳ್ತಾರೆ ಇರಾನ್ ಎಲ್ಲ ರೀತಿ ಸಂಪೂರ್ಣ ಸರೆಂಡರ್ ಆಗಬೇಕು ಅಂತ ಹೇಳಿ. 13ನೇ ತಾರೀಕು ಇಸ್ರೇಲ್ ಇರಾನ್ ಮೇಲೆ ದಾಳಿ ಮಾಡೋದಕ್ಕಿಂತ ಮುಂಚೆ ಇದೇ ಟ್ರಂಪ್ ಇರಾನ್ ಜೊತೆಗೆ ಒಂದು ಮಾತುಕತೆಯನ್ನ ಫಿಕ್ಸ್ ಮಾಡ್ಕೊಂಡಿರ್ತಾರೆ. 15ನೇ ತಾರೀಕು ಎರಡರ ನಡುವೆ ಈ ಅಣ್ವಸ್ತ್ರದ ಸಂಬಂಧಪಟ್ಟ ಹಾಗೆ ಅಥವಾ ಅಣುಶಕ್ತಿ ಸಂಬಂಧಪಟ್ಟ ಹಾಗೆ ಒಂದು ಮಾತುಕತೆ ಇರುತ್ತೆ. ಆದರೆ ಆ ಮಾತುಕತೆ ಆಗದೆ ಇರೋ ರೀತಿನಲ್ಲಿ ಇಸ್ರೇಲ್ ಬಂದು ದಾಳಿ ಮಾಡುತ್ತೆ. ಬಹುಶಃ ಇದು ಟ್ರಂಪ್ ಮತ್ತೆ ಇಸ್ರೇಲ್ ಸೇರಿ ಮಾಡ್ಕೊಂಡಿರ್ತಕ್ಕಂಥ ಒಂದು ಪ್ಲಾನ್ ಇದ್ರೂ ಆಗಿರ್ಬೋದು. ಅಂದ್ರೆ ಆ ಮಾತುಕತೆನೆ ನಡಿಬಾರ್ದು ಅನ್ನೋ ರೀತಿಯಲ್ಲಿ. ಯಾವಾಗ ಇಸ್ರೇಲ್ ದಾಳಿ ಮಾಡುತ್ತೆ, ದಾಳಿ ಮಾಡಿದ ತಕ್ಷಣ ಈ ಟ್ರಂಪ್ನ ವರಸೆ ಬೇರೆನೆ ಆಗ್ಬಿಡುತ್ತೆ. ಅವನು ಸಂಪೂರ್ಣವಾಗಿ ಇಸ್ರೇಲ್ನ ಬೆಂಬಲಕ್ಕೆ ನಿಂತ್ಕೋತಾನೆ. ಮಾತ್ರ ಅಲ್ಲ, ಇರಾನ್ ಸಂಪೂರ್ಣ ಸರೆಂಡರ್ ಆಗಬೇಕು, ಟೆಹರಾನ್ ಇರ್ತಕ್ಕಂಥ ಎಲ್ಲ ಜನ ಈಗಲೇ ಹೋಗ್ಬೇಕು ಅನ್ನೋ ರೀತಿಯಲ್ಲಿ ಒಂದು ರೀತಿ ಭಯವನ್ನ ಹುಟ್ಟಿಸೋ ಕೆಲಸವನ್ನ, ಒಂದು ತೇಟ್ ಗೂಂಡಾ ರೀತಿಯ ಕೆಲಸವನ್ನ ಟ್ರಂಪ್ ಮಾಡ್ತಾನೆ. ಆದ್ರೆ ಅಮೆರಿಕದ ಈ ಬೆದರಿಕೆಗೆ ಇರಾನ್ ಯಾವುದೇ ರೀತಿ ಸೊಪ್ಪು ಹಾಕಿಲ್ಲ. ಅದರ ಸುಪ್ರೀಂ ನಾಯಕ ಏನಿದ್ದಾನೆ ಅಯತೊಲ್ಲಾ ಖಮೆನಿ, ಇವನು ಸ್ಪಷ್ಟವಾಗಿ ಹೇಳಿದಾನೆ, ನಾವು ಸರೆಂಡರ್ ಆಗುವ ಪ್ರಶ್ನೆನೇ ಇಲ್ಲ, ಶರಣಾಗತಿಯ ಪ್ರಶ್ನೆನೇ ಇಲ್ಲ. ಮತ್ತು ಒಂದು ವೇಳೆ ಅಮೆರಿಕ ಏನಾದರೂ ಈ ರೀತಿಯ ನೇರವಾಗಿ ಯುದ್ಧದಲ್ಲಿ ಭಾಗವಹಿಸ್ತು ಅಂತ ಹೇಳಿದ್ರೆ, ನೇರವಾಗಿ ಅದು ತನ್ನ ಯುದ್ಧವನ್ನ ಇಲ್ಲಿ ನಮ್ಮ ಮೇಲೆ ಶುರು ಮಾಡ್ತು ಅಂತ ಹೇಳಿದ್ರೆ ಪರಿಣಾಮ ಮತ್ತೆ ಬಹಳ ಗಂಭೀರವಾಗಿರುತ್ತೆ, ಮತ್ತೆ ಯಾವತ್ತೂ ರಿಪೇರಿ ಮಾಡೋಕ್ಕಾಗೋದಿಲ್ಲ. ಅಂತಹ ಒಂದು ಪರಿಣಾಮ ಇಲ್ಲಿ ಆಗುತ್ತೆ. ಇದ್ರ ಬಗ್ಗೆ ಎಚ್ಚರಿಕೆ ಇರಬೇಕು ಅಂತ ಹೇಳಿ ಇರಾನ್ ಎಚ್ಚರಿಕೆ ಕೊಟ್ಟಿದೆ. ಅರಬ್ ರಾಷ್ಟ್ರಗಳಲ್ಲಿರ್ತಕ್ಕಂತಹ ಅಮೆರಿಕದ ಸುಮಾರು 50,000 ಸೈನಿಕರಿದ್ದಾರೆ. ಈ ಯಾವ ಸೈನಿಕರು, ಈ ಎಲ್ಲ 50,000 ಸೈನಿಕರ ಶವಗಳು ಅಮೆರಿಕಕ್ಕೆ ಹೋಗ್ತವೆ ಅನ್ನೋ ಒಂದು ಬೆದರಿಕೆಯನ್ನು ಕೂಡ ಇರಾನ್ ಕೊಟ್ಟಿದೆ. ಇಂತಹ ಒಂದು ಪರಿಸ್ಥಿತಿ ನಾವು ಆಗ್ತಾ ಇರೋದನ್ನು ನೋಡಿದ್ರೆ ಇದು ಎಲ್ಲಿಗೆ ಹೋಗಿ ತಲುಪುತ್ತೆ ಅಂತೇಳಿ ಇವತ್ತು ಊಹೆ ಮಾಡ್ಲಿಕ್ಕಾಗೋದಿಲ್ಲ. ನಾಳೆ ಇದರಲ್ಲಿ ಅಮೆರಿಕ ನೇರವಾಗಿ ಭಾಗವಹಿಸಬಹುದು, ಅಥವಾ ಇನ್ನು ಅಮೆರಿಕದ ಪರವಾಗಿ ಇಸ್ರೇಲ್ನ ಪರವಾಗಿ ಬೇರೆ ದೇಶಗಳು ಭಾಗವಹಿಸುವುದು. ಆವಾಗ ಇರಾನ್ ಪರವಾಗಿ ಉದಾಹರಣೆ ರಷ್ಯಾದಂಥ ದೇಶಗಳು ಅಥವಾ ಚೀನಾದಂಥ ದೇಶಗಳು ಕೂಡ ಭಾಗವಹಿಸಬಹುದು. ಯಾಕಂತ ಹೇಳಿದ್ರೆ ರಷ್ಯಾಗೂ ಕೂಡ ಇರಾನ್ನಲ್ಲಿ ತನ್ನದೇ ಆದಂಥ ಹಿತಾಸಕ್ತಿ ಇದೆ. ಇವತ್ತು ಭಾರತಕ್ಕೆ ಒಂದು ರೀತಿಯ ಇಕ್ಕಟ್ಟು ಅಂತ ಹೇಳ್ಬೋದು. ಒಂದು ಕಡೆ ಭಾರತ ಸೈನಿಕವಾಗಿ ಇಸ್ರೇಲ್ ಜೊತೆಗೆ ವ್ಯವಹಾರಗಳನ್ನು ನಡೆಸ್ತಾ ಇದೆ, ಅದೇ ರೀತಿಯಲ್ಲಿ ಆರ್ಥಿಕವಾಗಿ ಇರಾನ್ ಜೊತೆಗೆ ಬಹಳ ದೊಡ್ಡ ಮಟ್ಟದ ಒಂದು ವ್ಯವಹಾರ ಭಾರತಕ್ಕೆ ಇದೆ. ನೀವು ಚಾಬಹಾರ್ ಪೋರ್ಟ್ ಅಂತ ಕೇಳಿರ್ಬೋದು. ಇವತ್ತು ಇರಾನ್, ಅಫ್ಘಾನಿಸ್ತಾನ ಮತ್ತೆ ಭಾರತ 3 ದೇಶಗಳು ಸೇರಿ ನಡೆಸ್ತಾ ಇರತಕ್ಕಂಥ, ಪಾಕಿಸ್ತಾನದಲ್ಲಿ ಕೇವಲ ಒಂದು 100 ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂತಹ ಈ ಚಾಬಹಾರ್ ಪೋರ್ಟ್ ನಮಗೆ ಸ್ಟ್ರಾಟಜಿಕಲಿ ಬಹಳ ಇಂಪಾರ್ಟೆಂಟ್ ಆದಂಥದ್ದು. ಮತ್ತು ಅಲ್ಲಿ 2016ರಿಂದ ದೊಡ್ಡ ಮಟ್ಟದ ಹಣವನ್ನ ಭಾರತ ಸರ್ಕಾರ ಕೂಡ ಇನ್ವೆಸ್ಟ್ ಮಾಡಿದೆ. ಇದು ಒಂದು ಆಲ್ಟರ್ನೇಟಿವ್ ಆಗಿ ಪಾಕಿಸ್ತಾನದ ಕರಾಚಿ ಪೋರ್ಟ್ ಏನಿದೆ ಅದಕ್ಕೆ ಒಂದು ಪರ್ಯಾಯವಾಗಿ ನಾವು ಇರಾನ್ ಜೊತೆಗೆ ಸೇರಿ ಮಾಡ್ತಾ ಇರತಕ್ಕಂಥ ಒಂದು ವ್ಯಾಪಾರ ವಹಿವಾಟಿನ ಒಂದು ಬಂದರು ಇದು. ಹಾಗಾಗಿ ನಮಗೆ ವ್ಯಾಪಾರದ ಸಂಬಂಧಗಳು ಇರಾನ್ ಜೊತೆಗೆ ಬಹಳ ಗಟ್ಟಿಯಾಗಿದ್ದಾವೆ. ಇಂಥ ಸಂದರ್ಭದಲ್ಲಿ ಮೊನ್ನೆ ಈ ಒಂದು ಶಾಂಘೈ ಎಕನಾಮಿಕ್ ಕೋಆಪರೇಷನ್ ಅಂತ ಏನಿದೆ, ಚೀನಾ, ರಷ್ಯಾ ಮತ್ತೆ ಭಾರತ, ಇರಾನ್ ಈ ಎಲ್ಲ ದೇಶಗಳು ಸೇರಿರ್ತಕ್ಕಂಥದ್ದು, ಅಲ್ಲಿ ಇಸ್ರೇಲ್ನ ಈ ವರ್ತನೆಯನ್ನ ಖಂಡಿಸುವ ಒಂದು ನಿರ್ಣಯ ತೆಗೆದುಕೊಳ್ಳುವ ಸಂದರ್ಭದಲ್ಲಿ ಭಾರತ ಅದಕ್ಕೆ ಒಪ್ಪೋದಿಲ್ಲ. ಇದುವರೆಗೆ ಭಾರತ ಇಸ್ರೇಲ್ ವಿಷಯದಲ್ಲಿ ಏನು ಇಟ್ಕೊಂಡಿರ್ತಕ್ಕಂತಹ ನೀತಿಗೆ ಒಂದು ರೀತಿಯ ತದ್ವಿರುದ್ಧವಾದಂತಹ ನೀತಿ ಅಂತ ಹೇಳ್ಬೋದು. ಈವನ್ ಪ್ಯಾಲೆಸ್ತೀನ್ ವಿಷಯದಲ್ಲೂ ಕೂಡ ಇತ್ತೀಚಿನ ವರ್ಷಗಳಲ್ಲಿ ಭಾರತ ಸರ್ಕಾರ ಒಂದು ರೀತಿಯ ಇಬ್ಬಗೆಯ ನೀತಿಯನ್ನ ಪ್ರದರ್ಶನ ಮಾಡ್ತಾ ಇದೆ. ನಮಗೆ ಸ್ವಾತಂತ್ರ್ಯದ ನಂತರದಲ್ಲಿ ಈ ಪ್ಯಾಲೆಸ್ತೀನ್ ವಿಷಯದಲ್ಲಿ ಬಹಳ ಗಟ್ಟಿಯಾದಂಥ ನಿಲುವಿತ್ತು.
ಭಾರತ ಸರ್ಕಾರ ಯಾವತ್ತೂ ಕೂಡ ಪ್ಯಾಲೆಸ್ತೀನಿಯರ ಪರವಾಗಿನೇ, ಪ್ಯಾಲೆಸ್ತೀನಿಯರು ತಮ್ಮ ನೆಲೆಯನ್ನ, ತಮ್ಮ ಒಂದು ಪ್ಯಾಲೆಸ್ತೀನನ್ನ ಉಳಿಸ್ಕೊಳ್ಳೋದ್ರ ಪರವಾಗಿ ಭಾರತ ಯಾವತ್ತೂ ಕೂಡ ನಿಲುವನ್ನು ಇಟ್ಕೊಂಡಿತ್ತು. ಆದರೆ ಇತ್ತೀಚಿನ ಒಂದು ದಿನಗಳಲ್ಲಿ ಅದು ಇಸ್ರೇಲ್ ಪರವಾಗಿ ವಾಳ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಸ್ನೇಹಿತರೆ, ಈಗ ಒಟ್ಟಾರೆ ಈ ಯುದ್ಧ ತುಂಬಾ ತೀವ್ರಗತಿಯಲ್ಲಿ ಸಾಗ್ತಾ ಇರುವಂತ ಒಂದು ಸಂದರ್ಭದಲ್ಲಿ ಪರಿಣಾಮಗಳು ಏನಾಗ್ಬೋದು? ಈ ಯುದ್ಧ ಇಲ್ಲಿಗೆ ಕಡಿಮೆ ಆಗದೆ ಇನ್ನೂ ಮುಂದುವರ್ಕೊಂಡು ಹೋದ್ರೆ ಇದರಲ್ಲಿ ಬೇರೆ ಬೇರೆ ದೊಡ್ಡ ದೊಡ್ಡ ದೇಶಗಳು, ಅರಬ್ನ ಎಲ್ಲ ದೇಶಗಳು, ಈಗಾಗಲೇ G7 ದೇಶಗಳು ಅಂದ್ರೆ ಈ ಪಶ್ಚಿಮದ ಶ್ರೀಮಂತ ದೇಶಗಳು ಇಸ್ರೇಲ್ ಪರವಾಗಿ ನಿಲುವು ತಗೊಳ್ತಾ ಇದ್ದ ಹಾಗೇನೆ ಅರಬ್ನ ಎಲ್ಲ ದೇಶಗಳು ಕೂಡ ಇಸ್ರೇಲ್ ವಿರುದ್ಧವಾಗಿ ನಿಲುವನ್ನು ತಗೊಂಡಿದ್ದಾವೆ. ನಂತರದಲ್ಲಿ ರಷ್ಯಾ ಮತ್ತೆ ಚೀನಾ ಕೂಡ ಬೇರೆ ಬೇರೆ ರೀತಿಯಲ್ಲಿ ಅಮೆರಿಕದ ವಿರುದ್ಧವಾದಂತಹ ಒಂದು ನಿಲುವನ್ನು ತಗೊಂಡಿದ್ದಾವೆ. ಹೀಗೆ ಎಲ್ಲ ದೇಶಗಳು ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಇದರಲ್ಲಿ ಪಾಲ್ಗೊಳ್ಳುವಂತಹ ಒಂದು ಪರಿಸ್ಥಿತಿ ಬರ್ಬೋದು. ನಾಳೆ ಇದು ಅಣು ಯುದ್ಧದ ಒಂದು ಸ್ವರೂಪ ಪಡ್ಕೋಬಹುದು. ಬೇರೆ ಬೇರೆ ದೊಡ್ಡ ದೊಡ್ಡ ದೇಶಗಳು ಇದರಲ್ಲಿ ಭಾಗಿಯಾದ್ರೆ ಬಹುಶಃ ಯಾರೂ ಊಹಿಸದೇ ಇರುವಂತಹ ಒಂದು ಮತ್ತೊಂದು 3ನೇ ಮಹಾಯುದ್ಧ ಕೂಡ ಶುರು ಆಗ್ಬೋದು. ಒಂದು ವೇಳೆ ಮಹಾಯುದ್ಧ, 3ನೇ ಮಹಾಯುದ್ಧದ ರೀತಿಯ ಒಂದು ದೊಡ್ಡ ಯುದ್ಧ ಶುರುವಾದ್ರೆ ಅದರ ಪರಿಣಾಮವನ್ನು ನಾವ್ಯಾರು ಕೂಡ ಊಹೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಅಕಸ್ಮಾತ್ ಯಾವುದಾದ್ರೂ ಕಾರಣದಿಂದ ಯಾವುದಾದ್ರೂ ದೇಶದಲ್ಲಿ 3ನೇ ಮಹಾಯುದ್ಧ ಶುರುವಾಗಿ ಅದು ಇಡೀ ಜಾಗತಿಕ ಮಟ್ಟವನ್ನು ಪಡ್ಕೊಂಡು ದೊಡ್ಡ ಮಟ್ಟದ 3ನೇ ಮಹಾಯುದ್ಧ ಅನ್ನೋದು ಒಂದು ನಡೀತು ಅಂತ ಹೇಳಿದ್ರೆ ಮುಂದೆ 4ನೇ ಮಹಾಯುದ್ಧ ಬಿಲ್ಲು ಬಾಣದಲ್ಲಿ ನಡೆಯುತ್ತೆ ಅಂತೇಳಿ. ಅಂದ್ರೆ ಅಷ್ಟರ ಮಟ್ಟಿಗೆ ಇಡೀ ಜಗತ್ತು ಸರ್ವನಾಶವಾಗತ್ತೆ. ಪರಸ್ಪರ ದೇಶಗಳು ಅಣ್ವಸ್ತ್ರಗಳಿಂದ ಒಡ್ಕೊಳ್ಳೋ ಅಂತ ಒಂದು ಪರಿಸ್ಥಿತಿ ಬರುತ್ತೆ. ಹಾಗಾಗಿ ಯುದ್ಧ ಯಾವತ್ತಿಗೂ ಕೂಡ ವಿನಾಶಕ. ಅದು ಇವತ್ತು ನೋಡೋದಕ್ಕೆ ಯುದ್ಧದ ದೃಶ್ಯಗಳನ್ನು ನೋಡಿದಾಗ ಬಹಳ ಜನ ಆನಂದಿಸ್ತಾರೆ. ಅಂದ್ರೆ ಇರಾನಿನ ಕ್ಷಿಪಣಿಗಳು ಹೋಗಿ ಇಸ್ರೇಲ್ ಮೇಲೆ ಬೀಳುವಂಥದ್ದು, ಇಸ್ರೇಲಿನ ಕ್ಷಿಪಣಿಗಳು ಹೋಗಿ ಇರಾನ್ ಮೇಲೆ ಬೀಳುವಂಥದ್ದು, ಇದನ್ನೆಲ್ಲ ನೋಡಿ ಆಕಾಶದಲ್ಲಿ ಒಂದು ರೀತಿ ದೀಪಾವಳಿ ಪಟಾಕಿ ತರ ಕಾಣಿಸಿ ಅದನ್ನ ಎಂಜಾಯ್ ಮಾಡ್ಬೋದು. ಆದ್ರೆ ಇದು ಎಂಜಾಯ್ ಮಾಡೋ ವಿಷಯ ಅಲ್ಲ. ಯಾಕಂತ ಹೇಳಿದ್ರೆ ಆ ಕ್ಷಿಪಣಿಗಳು ನೆಲದ ಮೇಲೆ ಬಿದ್ದಾಗ ಅಲ್ಲಿ ಸಾಯುವಂತಹ ಸಾಮಾನ್ಯ ಜನ, ಅಮಾಯಕ ಜನ ಅಲ್ಲಿ ನೂರಾರು ಸಾವಿರಾರು ಸಂಖ್ಯೆಯಲ್ಲಿ ಸಾಯ್ತಾರೆ, ಕೈಕಾಲು ಕಳ್ಕೊತಾರೆ, ನಿರ್ಗತಿಕರಾಗ್ತಾರೆ, ಅವರ ಮನೆ ಮಠಗಳು ಸರ್ವನಾಶ ಆಗ್ತವೆ. ನಾವು 21ನೇ ಶತಮಾನದಲ್ಲಿ ಇಷ್ಟೆಲ್ಲ ಟೆಕ್ನಾಲಜಿಗೆ ಅಥವಾ ಇಷ್ಟೆಲ್ಲ ಸೈನ್ಸು ಟೆಕ್ನಾಲಜಿ ಎಲ್ಲ ಮುಂದುವರೆದಿರಬೇಕಾದ್ರೆ ಕೂಡ ಈ ರೀತಿಯಾಗಿ ಮನುಷ್ಯ ಪರಸ್ಪರ ದ್ವೇಷ, ಯುದ್ಧ, ಹಿಂಸೆಗಳಿಂದ ನಾಶ ಆಗೋದು ನಿಜಕ್ಕೂ ನಾಚಿಕೆಗೇಡು. ಹಾಗಾಗಿ ಇವತ್ತು ನಾವೆಲ್ಲರೂ ಕೂಡ ಈ ಯುದ್ಧವನ್ನ ಯಾರ್ಯಾರು ಶುರು ಮಾಡಿದ್ದಾರೆ ಮತ್ತು ಯಾರು ಇದನ್ನ ಬೆಳೆಸ್ತಾ ಇದ್ದಾರೆ ಎಲ್ಲರನ್ನು ಕೂಡ ಖಂಡಿಸಬೇಕಾಗುತ್ತೆ. ಬಹಳ ಮುಖ್ಯವಾಗಿ ಇಸ್ರೇಲ್ಗೆ ಬುದ್ಧಿ ಹೇಳೋ ಕೆಲಸವನ್ನು ಮಾಡಬೇಕಾಗುತ್ತೆ. ಇದು ಕೆಲವರಿಗೆ ಇದು ಧಾರ್ಮಿಕ ಯುದ್ಧ ಅಂತ ಅನಿಸ್ಬೋದು. ಇದು ಯಹೂದಿಗಳು ಮತ್ತು ಅಥವಾ ಮುಸ್ಲಿಮರ ಮಧ್ಯೆ ಯುದ್ಧ ಅಲ್ಲ. ಇದು ಒಂದು ಅವರವರ ರಾಜಕೀಯ ಹಿತಾಸಕ್ತಿಗಾಗಿ, ಆರ್ಥಿಕ ಹಿತಾಸಕ್ತಿಗಾಗಿ ಮಾಡಿಸ್ತಕ್ಕಂಥದ್ದು. ಒಬ್ಬ ಇಸ್ರೇಲಿನ ಅಧ್ಯಕ್ಷ ಬೆಂಜಮಿನ್ ನೇತನ್ಯಾಹು ಇವತ್ತು ಪರಿಸ್ಥಿತಿ ತೀವ್ರ ಆಗ್ತಿದ್ದಂಗೆ ಹೋಗಿ ಎಲ್ಲ ಅಡ್ಕೊಂಡು ಕೂತ್ಕೋಬಹುದು, ಅವನು ರಕ್ಷಣೆ ತಗೋಬಹುದು. ಆದ್ರೆ ಅಲ್ಲಿ ಸಾಯ್ತಾ ಇರ್ತಕ್ಕಂಥ ಸಾಮಾನ್ಯ ಯಹೂದಿಗಳ ಪಾಡೇನು? ಅಥವಾ ಇಲ್ಲಿ ಯಾರು ಖಮೇನಿ ಅಂತಹ ಒಬ್ಬ ಮುಸ್ಲಿಂ ಲೀಡರು ನಾನು ಧರ್ಮವನ್ನು ರಕ್ಷಣೆ ಮಾಡ್ತಿದ್ದೀನಿ ಅಂತ ಪೋಸ್ ಕೊಡ್ಬೋದು, ಅಥವಾ ಧರ್ಮದ ಒಂದು ಮುಖವಾಡನ್ನ ಹಾಕೋಬಹುದು. ಆದ್ರೆ ಅಲ್ಲಿ ಸಾಮಾನ್ಯವಾಗಿ ಇವತ್ತು ಸಾಯ್ತಾ ಇರತಕ್ಕಂಥ ಜನ ಅವರಿಗೆ ಯಾವ ಧರ್ಮನೂ ಕೂಡ ಉಳಿಸೋದಿಲ್ಲ. ಕೊನೆಗೆ ಇವತ್ತು ಏನು ಟೆಹರಾನ್ನಿಂದ ಬೇರೆ ಕಡೆ ಹೋಗ್ಬೇಕು ಅನ್ನೋ ಒಂದು ಒತ್ತಡಕ್ಕೆ ಒಳಗಾಗಿದ್ದಾರೆ ಜನ. ಅವರ ಮಕ್ಕಳು ಮರಿ ಎಲ್ಲ ಕಟ್ಕೊಂಡು ಆತಂಕದಲ್ಲಿ ಹೋಗ್ತಾ ಇರುವಾಗ ಯಾವ ಧರ್ಮ ಉಳಿಸುತ್ತೆ ಸ್ವಾಮಿ? ಹಾಗಾಗಿ ಈ ಧರ್ಮಗಳನ್ನ ಈ ದೊಡ್ಡವರು ಅವರು ತಮ್ಮ ಸ್ವಾರ್ಥಗಳಿಗೆ ಬಳಸ್ಕೊಳ್ತಾ ಇರ್ತಾರೆ, ತಮ್ಮ ವರ್ಚಸ್ಸಿಗೆ ಅಥವಾ ತಮ್ಮ ಇನ್ನೇನೋ ಹಿತಾಸಕ್ತಿಗೋಸ್ಕರ ಬಳಸ್ಕೊಳ್ತಾರೆ. ಬಿಟ್ರೆ ಇದರಲ್ಲಿ ಬಲಿಯಾಗ್ತಕ್ಕಂಥದ್ದು ಸಾಮಾನ್ಯ ನಾಗರಿಕರು. ಅವನೊಬ್ಬ ಯಹೂದಿ ಇರಲಿ, ಒಬ್ಬ ಮುಸ್ಲಿಂ ಇರಲಿ, ಕ್ರಿಶ್ಚಿಯನ್ ಇರಲಿ, ಯಾರೇ ಇರಲಿ, ಅವರುಗಳಿಗೆ ಒಂದು ಹೊತ್ತಿನ ಊಟ, ಒಂದು ಒಳ್ಳೆ ಶಿಕ್ಷಣ, ಒಳ್ಳೆ ವ್ಯವಸ್ಥೆಗಳು ಬೇಕೇ ವಿನಃ ಧರ್ಮಗಳು ಯಾರನ್ನು ಕೂಡ ರಕ್ಷಣೆ ಮಾಡೋದಿಲ್ಲ. ಆದರೆ ಇವತ್ತು ಈ ದೇಶಗಳನ್ನು ನಡೆಸುವಂಥವ್ರು ಎಲ್ಲರೂ ಕೂಡ ಈ ಧರ್ಮಗಳನ್ನ ಹಿಡ್ಕೊಂಡು ಈ ರೀತಿ ಕಚ್ಚಾಟ ಮಾಡುವುದನ್ನು ನೋಡಿದಾಗ ಬಹುಶಃ ಈ ಜಗತ್ತಿಗೆ ಒಳ್ಳೆ ಭವಿಷ್ಯ ಇಲ್ಲ ಅನ್ನೋ ಒಂದು ನಿರಾಸೆ ಕೂಡ ಬರುತ್ತೆ. ಆದರೆ ನಮ್ಮಂತಹ ನಾಗರಿಕರ ಒಂದು ಜವಾಬ್ದಾರಿ ಇಂಥ ಸಂದರ್ಭದಲ್ಲಿ ಬಹಳ ಇದೆ. ನಾವು ಇವರಿಗೆ ಒಂದು ಗಟ್ಟಿಯಾಗಿ ಬೇರೆ ಬೇರೆ ಒಂದು ಸಾರ್ವಜನಿಕ ಅಭಿಪ್ರಾಯಗಳನ್ನು ರೂಪಿಸೋದ್ರ ಮೂಲಕ ಇವರಿಗೆ ಚೀತು ಅಂತ ಹೇಳಬೇಕಾಗುತ್ತೆ. ನೀವು ಮನುಷ್ಯತ್ವನ ಉಳಿಸ್ಕೊಳ್ಳಿ, ಈ ಯುದ್ಧವನ್ನ ಬಿಡಿ ಅನ್ನೋ ಕೆಲಸವನ್ನ ಅವನು ಟ್ರಂಪ್ಗೂ ಹೇಳಬೇಕಾಗುತ್ತೆ, ಈ ನೇತನ್ಯಾಹುಗೂ ಹೇಳಬೇಕಾಗುತ್ತೆ ಮತ್ತು ಖಮೇನಿಗೂ ಹೇಳಬೇಕಾಗುತ್ತೆ, ಅಥವಾ ನಮ್ಮ ಸರ್ಕಾರದವರಿಗೂ ಕೂಡ ನಾವು ಬುದ್ಧಿ ಹೇಳಬೇಕಾಗುತ್ತೆ. ಭಾರತದ ಒಂದು ಹೆಗ್ಗಳಿಕೆನೇ ಅದಾಗಿತ್ತು, ನಾನ್ ಅಲೈನ್ಮೆಂಟ್ ಪಾಲಿಸಿ ಅಂತ ಹೇಳಿ, ಅಲಿಪ್ತ ನೀತಿಯನ್ನ. ಆ ಅಲಿಪ್ತ ನೀತಿಯನ್ನು ಇವತ್ತು ಇವರು ಉಳಿಸ್ಕೊಳ್ತಾ ಇಲ್ಲ.
ಅದು ಯಾವತ್ತಿಗೂ ಕೂಡ ಶ್ರೇಷ್ಠವಾದ ನೀತಿ. ಯಾಕಂತ ಹೇಳಿದ್ರೆ ಯಾವುದೇ ಯುದ್ಧದಲ್ಲಿ ಶಕ್ತಿಗಳು, ದೊಡ್ಡ ಶಕ್ತಿಗಳು ಯುದ್ಧದಲ್ಲಿ ಭಾಗವಹಿಸ್ತಾ ಇದ್ದಾಗ ಈ ಯುದ್ಧಕ್ಕೆ ನಾವು ಸಪೋರ್ಟ್ ಮಾಡಲ್ಲ ಅನ್ನೋಂಥ ಒಂದು ದೊಡ್ಡ ಆದರ್ಶ ನಮ್ಮ ಭಾರತದಾಗಿದ್ದು ಆಗಿತ್ತು. ಆದರೆ ಇವತ್ತು ಮೋದಿ ಸರ್ಕಾರ ಅದನ್ನು ಪಾಲಿಸ್ತಿಲ್ಲ ಅಂತಕ್ಕಂಥದ್ದು ಬಹಳ ಒಂದು ವಿಷಾದಕರ ವಿಷಯ. ಆದರೆ ಕನಿಷ್ಠ ನಾವು ಸಾಮಾನ್ಯ ನಾಗರಿಕರು ಈ ನಿಟ್ಟಿನಲ್ಲಿ ಯೋಚನೆ ಮಾಡೋಣ ಮತ್ತು ಒಂದು ಅಭಿಪ್ರಾಯವನ್ನು ರೂಪಿಸೋಣ. ನಮಸ್ಕಾರ.